ಸೊ ಎಲ್ರಿಗೂ ತಮ್ಮನೇಲಿ ನೋಡಿದ ತಕ್ಷಣ ಒಂದು ರೀತಿ ಶಾಕ್ ಆಗಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಈ ವಿಚಾರ. ಸೊ ಏನು ಅಂತಂದರೆ ಈ ತಿಂಗಳಲ್ಲಿ ಅಂದರೆ ಏಪ್ರಿಲ್ 18ನೇ ತಾರೀಕಿಗೆ ಶಿವಣ್ಣ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತಂದರೆ ಯಾರಾದರೂ ನಂಬ್ತೀರಾ? ಖಂಡಿತವಾಗ್ಲೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಈ 18ನೇ ತಾರೀಕು ಶಿವಣ್ಣ ಅವ್ರ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಏಪ್ರಿಲ್ 18ಕ್ಕೆ ವೀರಚಂದ್ರಹಾಸ ಅಂತ. ಸೊ ಈ ಸಿನಿಮಾ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಯಾಕೆ ಮಾತಾಡ್ತಾ ಇದ್ದೀನಿ ಅನ್ನೋದನ್ನು ಹೇಳ್ತೀನಿ. ಸೊ ತಡ ಮಾಡೋಕೆ ಹೋಗಲ್ಲ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಒಂಬಾಳೆ ಸಂಸ್ಥೆಯ ಸಿನಿಮಾ ಅಂತ ಬಂದಾಗ ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಯಾಕೆಂತಂದರೆ ಒಂಬಾಳೆ ಪ್ರೊಡಕ್ಷನ್ ಸಿನಿಮಾ ಬರ್ತಾ ಇದೆ ಅಂತಂದರೆ ಕಾದು ಕುಳಿತಿರ್ತಾರೆ. ಸೊ ಯಾವ ರೀತಿ ಇರುತ್ತೆ ಸಿನಿಮಾ ಅಂತ. ಯಾಕಂದರೆ ಒಂಬಾಳೆ ಸಂಸ್ಥೆ ಸಿನಿಮಾ ಅಂತ ಬಂದಾಗ ಒಂದು ಜನರಲ್ಲಿ ಒಂದು ಮೈಂಡಲ್ಲಿ ತುಂಬ ಬಿಗ್ಗರ್ ಥಿಂಕಿಂಗ್ ಇರುತ್ತೆ. ಸೊ ಅದ್ರ ಜೊತೆಗೇನೆ ಈ ಒಂದು ಸಿನಿಮಾ ಏನಿದೆ ವೀರಚಂದ್ರಹಾಸ, ಸೊ ಶಿವಣ್ಣ ಅವ್ರ ಸಿನಿಮಾ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ವೀರಚಂದ್ರಹಾಸ ಸಿನಿಮಾ ಇದೆ 18ಕ್ಕೆ ರಿಲೀಸ್ ಆಗ್ತಿದೆ ಅಂತ ನಾನೇ ಎಷ್ಟೋ ಜನಕ್ಕೆ ಹೇಳಿದ್ದೀನಿ. ಹೊರಗಡೆ ನಾನು ಸಿಕ್ಕಾಗ ಎಲ್ಲರೂ ನನಗೆ ಕೇಳ್ತಾ ಇರ್ತಾರೆ, ಈ ತಿಂಗಳಲ್ಲಿ ಯಾವುದಾದ್ರು ಸಿನಿಮಾ ಇದೆಯಾ, ರಿಲೀಸ್ ಆಗ್ತಾ ಇದೆಯಾ, ಏನು ಬ್ರದರ್ ಏನು ಅಂತ ಕೇಳ್ತಾ ಇರ್ತಾರೆ. ಸೊ ಎಷ್ಟೋ ಜನಕ್ಕೆ ವಿಚಾರ ಗೊತ್ತಿಲ್ಲ ಅನ್ನೋದು ನಾನು ಮೊನ್ನೆ ಹೊರಗಡೆ ಹೋದಾಗ ಗೊತ್ತಾಯಿತು. ಎಷ್ಟೋ ಜನ ಕೇಳಿದ್ರು ಯಾವುದು ಸಿನಿಮಾ ಇಲ್ಲ ಅಲ್ವಾ ರೀಸೆಂಟಾಗಿ ಅಂತ ಕೇಳಿದಾಗ, ಯಾವುದು ಸ್ಟಾರ್ ಸಿನಿಮಾ ಇಲ್ಲ ಅಂತ ಕೇಳಿದಾಗ, ಸೊ ನಾನು ಹೇಳಿದೆ ವೀರಚಂದ್ರಹಾಸ ಅಂತ ಸಿನಿಮಾ ಇದೆ, ಸೊ ಇದರಲ್ಲಿ ಶಿವಣ್ಣ ಅವರು ಇದ್ದಾರೆ ಅಂದ ತಕ್ಷಣ ಸೊ ಅವರು ಹೇಳಿದ್ದೇನು ಅಂದರೆ ನಾನು ಖಂಡಿತವಾಗ್ಲೂ ಈ ಸಿನಿಮಾ ಬಗ್ಗೆ ನಮಗೆ ಗೊತ್ತೇ ಇಲ್ಲ, ನೀವು ಹೇಳಿದ ಮೇಲೆ ಗೊತ್ತಾಯಿತು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಈ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಒಂದು ರಿಕ್ವೆಸ್ಟ್ ಏನು ಅಂತ ಅಂದರೆ ಏನೂ ಇಲ್ಲ, ಪ್ರಮೋಷನ್ ಮಾಡಿ ಅಂದ ತಕ್ಷಣ ಧೂಮ್ ಆಗಿ ಪ್ರಮೋಷನ್ ಮಾಡುವಂಥದ್ದು, ಸೊ ಅದು ಏನು ಬೇಡ. ನಾನು ಹೇಳೋದೇನು ಅಂತಂದರೆ ಸೊ ಈ ರೀತಿ ಒಂದು ಸಿನಿಮಾ ಬರ್ತಾ ಇದೆ, ಅದು ಒಂಬಾಳೆ ಪ್ರೊಡಕ್ಷನಲ್ಲಿ ಬರ್ತಾ ಇದೆ. ಅದ್ರ ಜೊತೆಗೆ ಹೇಳ್ಬೇಕಂದ್ರೆ ರವಿ ಬಸು ಸರ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಈ ಡೈರೆಕ್ಟ್ ಮಾಡಿರುವಂಥ ಸಿನಿಮಾ ಇದು. ಸೊ ಈ ಎಲ್ಲ ಒಂದು ವಿಚಾರವನ್ನು ಸ್ವಲ್ಪ ಜನರ ತಲೆಗೆ ಹೋಗುವ ಹಾಗೆ, ಜನರ ತಲುಪುವ ಹಾಗೆ, ಒಂದು ಡೇಟ್ ತಲುಪುವ ಹಾಗೆ ಒಂದು ಏನಾದರೂ ಪ್ರಯತ್ನ ಮಾಡಬೇಕು. ಸೊ ಅದರಲ್ಲಿ ಯಾಕೆ ಅಂತಂದರೆ ಎಷ್ಟೋ ಜನಕ್ಕೆ ಡೇಟೇ ಗೊತ್ತಿಲ್ಲ ಈ ಸಿನಿಮಾ ರಿಲೀಸ್ ಆಗ್ತಿರುವಂಥದ್ದು. ಸೊ ಸ್ವಲ್ಪ ಡೇಟ್ನ ಜನಕ್ಕೆ ರೀಚ್ ಮಾಡ್ಸೋಕ್ಕೆ ಟ್ರೈ ಮಾಡಿ. ಅದೊಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ ಒಂಬಾಳೆ ಸಂಸ್ಥೆ ಆಗಿರ್ಬೋದು, ಮತ್ತು ರವಿ ಬಸು ಸರ್ಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಒಂದು ಚಾನಲ್ ಮೂಲಕವಾಗಿ. ನಿಜವಾಗ್ಲೂ ನೀಡಿದೆ. ಥಿಯೇಟ್ರ್ ಜನ ಬರಬೇಕು ಅಂತ ಅಂದರೆ ಒಂದು ಡೇಟನ್ನು ಅವರ ಒಂದು ತಲೆಯಲ್ಲಿ ಹೊಕ್ಕಿಸ್ಬೇಕು. ಸೊ ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಸೊ ಒಂಬಾಳೆ, ನಾನು ಆಗಲೇ ಹೇಳಿದೆ, ಒಂಬಾಳೆ ಸಂಸ್ಥೆ ಒಂದು ಸಿನಿಮಾ ಅಂತ ಬಂದಾಗ ಯಾರು ಕೂಡ ಹಿಂದೆ ಟಾಕಲ್ಲ. ಖಂಡಿತವಾಗ್ಲೂ ಸಿನಿಮಾಗೆ ಬಂದು ನೋಡ್ತಾರೆ. ಒಂಬಾಳೆ ಸಂಸ್ಥೆ ಒಂದು ಸಿನಿಮಾ ಬರ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಅದಕ್ಕೊಂದು ಸಪ್ರೇಟ್ ಫ್ಯಾನ್ ಬೇಸೇ ಇದೆ. ಬಟ್ ಈ ಒಂದು ಸಿನಿಮಾಗೆ ಅಂದರೆ ವೀರಚಂದ್ರಹಾಸ ಸಿನಿಮಾಗೆ ಏನಾಗಿದೆ ಅಂತಂದರೆ ಒಂದು ಪ್ರಮೋಷನ್ ಇಲ್ಲ, ರಿಲೀಸ್ ಡೇಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಅದನ್ನು ಮೊದಲು ದಯವಿಟ್ಟು ಅದನ್ನು ಆದಷ್ಟು ಬೇಗ ಪ್ರಮೋಟ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಓವರಾಲ್ ಆಗಿ ಹೇಳಬೇಕು ಅಂದರೆ ವೀರಚಂದ್ರಹಾಸ ಸಿನಿಮಾ ಏನಿದೆ, ರವಿ ಬಸು ಸರ್ ಅವರ ಒಂದು ಡೈರೆಕ್ಷನ್ನು ಮತ್ತು ಶಿವಣ್ಣ ಅವರಿದ್ದಾರೆ. ಆ್ಯಂಡ್ ಈ ಒಂದು ಸಿನಿಮಾ ಸ್ಪೆಸಿಫಿಕ್ಕಾಗಿ ಬಂದುಬಿಟ್ಟು ಹೇಳಬೇಕು ಅಂದರೆ ನಾವೆಲ್ಲ ಏನು ಕಾಂತಾರ ಸಿನಿಮಾ ನೋಡಿ ಒಂದು ತುಳುನಾಡಿನ ಒಂದು ವೈಭವವನ್ನು ಆ ಸಿನಿಮಾದ ಮೂಲಕ ನೋಡಿದ್ವಿ. ಸೊ ಅದೇ ರೀತಿಯ ತುಳುನಾಡಿನ ಇನ್ನೊಂದು ಪಾರ್ಟ್ ಅಂತಲೇ ಹೇಳ್ಬೋದು ಯಕ್ಷಗಾನ. ಸೊ ಯಕ್ಷಗಾನದ ಒಂದು ವೈಶಿಷ್ಟ್ಯತೆಯನ್ನು ಈ ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ಅದ್ರ ಬಗ್ಗೆನೇ ಒಂದು ಸಿನಿಮಾ ಅನ್ನುವಂಥದ್ದು ಎಲ್ರಿಗೂ ಆಲ್ಮೋಸ್ಟ್ ಈಗ ಗೊತ್ತಿರುವಂಥದ್ದು. ಸೊ ನಾನು ಈ ಒಂದು ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ. ಸೊ ಸಿನಿಮಾದ ಒಂದು ಡೇಟ್ ಅನೌನ್ಸ್ಮೆಂಟನ್ನು ಸ್ವಲ್ಪ ಜನರ ತಲೆಗೆ ಹೋಗೋ ಹಾಗೆ ಮಾಡಿ. ಸೊ ಆಡಿಯನ್ಸ್ಗಳಿರ್ತಾರೆ, ತುಂಬ ವೆರೈಟಿ ಆಫ್ ಆಡಿಯನ್ಸ್ಗಳಿರ್ತಾರೆ. ಸೊ ಯಾರಿಗೂ ಕೂಡ ಅಷ್ಟೊಂದು ರೀಚ್ ಆಗಿರಲ್ಲ. ಸೊ ದಯವಿಟ್ಟು ಈ ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ನಮ್ಮ ಕಡೆಯಿಂದ. ಸೊ ಆದಷ್ಟು ಬೇಗ ಒಂದು ಸಿನಿಮಾದ ಒಂದು ಡೇಟ್ ತಲೆಗೆ ಹೋಗೋ ಹಾಗೆ ಒಂದು ಪ್ರಮೋಷನ್ ಸ್ಟಾರ್ಟ್ ಮಾಡಿ. ಆ್ಯಂಡ್ ಈ ಒಂದು ಸಿನಿಮಾ ಒಂದು ಭರ್ಜರಿಯಾಗಿ ಯಶಸ್ವಿ ಕಾಣಲಿ. ಯಾಕಂದರೆ ಕಾಂತಾರ ಅನ್ನೋ ಒಂದು ಸಿನಿಮಾ ಇಡೀ ಒಂದು ರೆವಲ್ಯೂಷನ್ ಮಾಡಿ ಇಡೀ ವರ್ಲ್ಡ್ ವೈಡ್ ಒಂದು ನಮ್ಮ ಕರ್ನಾಟಕದ ಒಂದು ಗರಿಯನ್ನು ಮೇಲೆ ಎತ್ಕೊಂಡು ಹೋಯಿತು. ಸೊ ಅದೇ ರೀತಿ ಒಂದು ಯಕ್ಷಗಾನ ಒಂದು ಕಲೆ, ತುಳುನಾಡಿನ ಒಂದು ಕಲೆ ಏನಿದೆ, ಇದು ಕೂಡ ಒಂದು ವರ್ಲ್ಡ್ ವೈಡ್ ಆಗಿ ಪ್ರಸಾರವಾಗಲಿ, ಇದು ಕೂಡ ಒಂದು ಯಶಸ್ಸು ಕಾಣಲಿ ಆ್ಯಂಡ್ ಒಂದು ಹೆಸರು ಮಾಡಲಿ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇದೇ 18ನೇ ತಾರೀಕು, ಏಪ್ರಿಲ್ 18ನೇ ತಾರೀಕಿಗೆ ವೀರಚಂದ್ರಹಾಸ ಸಿನಿಮಾ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಇದ್ರ ಕಾಸ್ಟಿಂಗ್ ಬಗ್ಗೆ ಹೇಳೋದಾಯಿತು ಅಂತಂದರೆ ಸೊ ಕಾಸ್ಟಿಂಗ್ ಬಗ್ಗೆ ಅಷ್ಟೊಂದು ನನಗೆ ಗೊತ್ತಿಲ್ಲ. ಸೊ ಗೊತ್ತಿರೋದು ಮೇನ್ ಇಷ್ಟೇ ನನಗೂ ಕೂಡ, ಶಿವಣ್ಣ ಅವರಿದ್ದಾರೆ ಆ್ಯಂಡ್ ರವಿ ಬಸು ಡೈರೆಕ್ಷನ್ ಅಂತ ಗೊತ್ತಿದೆ. ಆ್ಯಂಡ್ ಅದ್ರ ಜೊತೆಗೇನೆ ಗರುಡ ಅವರು ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋ ಒಂದು ಸುದ್ದಿ ಕೂಡ ಇದೆ. ಆ್ಯಂಡ್ ಅವ್ರದ್ದು ಕೂಡ ಒಂದು ರೀಸೆಂಟಾಗಿ ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು. ಸೊ ಫೈನಲ್ ಆಗಿ ಹೇಳೋದಿಷ್ಟೇ, 18ನೇ ತಾರೀಕಿನ ಒಂದು ಡೇಟನ್ನು ಸ್ವಲ್ಪ ಜನರ ತಲೆಗೆ ಹೊಕ್ಕೋ ಹಾಗೆ ಮಾಡಿ. ಯಾಕಂದರೆ ಫಸ್ಟ್ ಶೋ ಫ್ಯಾನ್ಸ್ ಶೋ ಜನ ಬೆಂಗಳೂರಲ್ಲೇನೋ ಬಂದುಬಿಡ್ತಾರೆ, ಬಟ್ ಬೇರೆ ಸಿಟೀಸ್ಗಳಲ್ಲಿ ಅಷ್ಟೊಂದು ಕ್ರೌಡ್ ಆಗಲ್ಲ. ಯಾಕಂದರೆ ಜನಗಳಿಗೆ ಡೇಟ್ಸ್ಗಳು ತಲೆಗೆ ಹೋಗಿರಲ್ಲ. ಸೊ ದಯವಿಟ್ಟು ಆದಷ್ಟು ಡೇಟ್ನ ಒಂದು ಮೆನ್ಷನ್ ಮಾಡಿಸಿ ಆಡಿಯನ್ಸ್ಗಳಿಗೆ ಅಂತ ಹೇಳ್ತಾ. ಆ್ಯಂಡ್ ಯಾರಿಗೆಲ್ಲ ಗೊತ್ತಿತ್ತು ಈ ಸಿನಿಮಾ ಈ ಒಂದು 18ನೇ ತಾರೀಕು ರಿಲೀಸ್ ಆಗ್ತಾಯಿದೆ ಅನ್ನೋದನ್ನು ಜೆನ್ಯೂನ್ ಆಗಿ ಕಾಮೆಂಟ್ ಮಾಡಿ. ಸೊ ಗೊತ್ತಿಲ್ಲ ಅನ್ನೋರು ಖಂಡಿತವಾಗ್ಲೂ ಗೊತ್ತಿಲ್ಲ ಅಂತಲೇ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.